ಹಲೋ ನಮಸ್ತೆ ಫ್ರೆಂಡ್ಸ್, ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅಂತ ತಿಳ್ಕೊಂಡಿದ್ದೀವಿ. ಸೊ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಒಂದಷ್ಟು ಬದಲಾವಣೆಗಳು ಬಂದಿದೆ. ನೀವು ಆಲ್ರೆಡಿ ನೋಡಿರ್ತೀರ, ಎಷ್ಟೋ ಜನಕ್ಕೆ ಗೊತ್ತಿರೋದಿಲ್ಲ ಗೃಹಲಕ್ಷ್ಮಿಯಲ್ಲಿ ಏನು ಬದಲಾವಣೆ ಆಗಿದೆ, ಏನಕ್ಕೆ ನಮಗೆ ಕಂತುಗಳು ಬರ್ತಾ ಇಲ್ಲ, 16ನೇ ಕಂತಿನಿಂದ ನಮಗೆ ಹಣ ಬಂದಿಲ್ಲ. ಮತ್ತು ಏನಂತ ಹೇಳಿದರೆ, ಜನವರಿ ತಿಂಗಳು ಸಂಕ್ರಾಂತಿ ಹಬ್ಬಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವ್ರು ಹೇಳಿದರು ಹಣ ರಿಲೀಸ್ ಆಗುತ್ತೆ ಅಂತ. ಬಟ್ ಇಲ್ಲಿವರೆಗೂ ನಮಗೆ 16ನೇ ಕಂತಿನ ಹಣನೇ ಬಂದಿಲ್ಲ. ಮುಂದಿನ ಕಂತುಗಳು ಬರುತ್ತೋ ಇಲ್ಲವೋ ಅಂತ ಸಾಕಷ್ಟು ಜನರಿಗೆ ಗೊಂದಲ ಇದೆ. ಸೊ ಅದ್ರ ಬಗ್ಗೆ ಏನೇನೋ ಒಂದಷ್ಟು ನ್ಯೂಸ್ಗಳು ಬರ್ತಾ ಇದೆ. ಸೊ ಅದು ಏನಿದೆ 16ನೇ ಕಂತಿನಲ್ಲಿ ಏನೆಲ್ಲ ಬದಲಾವಣೆಗಳು ಆಗಿದೆ, 16ನೇ ಕಂತು ಇನ್ನು ಮುಂದಿನ ದಿನಗಳಲ್ಲಿ ಯಾವ ಒಂದು ಇದರಿಂದ ನಮಗೆ ಬರ್ತದೆ, ಯಾವ ರೀತಿ ಬರ್ತದೆ ಅಂತ ಹೇಳಿಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ಇನ್ನು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಸೊ ಫ್ರೆಂಡ್ಸ್, ಇವಾಗ ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣದ ಬಗ್ಗೆ ಹೇಳೋದಾದರೆ, ಸೊ ನಿಮಗೆ ಗೊತ್ತಿರೋ ಹಾಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರ ಕಾರ್ ಬಂದು ಆಕ್ಸಿಡೆಂಟ್ ಆಗಿತ್ತು. ಸೊ ಅಲ್ಲಿಂದ ಅದೇನು ಸಂಕ್ರಾಂತಿ ಹಬ್ಬಕ್ಕೆ ಹಣ ರಿಲೀಸ್ ಆಗಬೇಕಿತ್ತಲ್ವ, ಸೊ ಆ ಒಂದು ಹಣ ರಿಲೀಸ್ ಆಗಿಲ್ಲ. ಇವಾಗ ನೋಡೋದಾದರೆ 16, 17, 18ನೇ ಕಂತು ಕೂಡ ಬಂದ್ಬಿಡ್ತು. ಸೊ ಇನ್ನೂ ಹಣ ಬಂದಿಲ್ಲ. ನಮಗೆ 16ನೇ ಕಂತೇ ಬಂದಿಲ್ಲ ಅಂತೇಳಿದರೆ 3 ತಿಂಗಳ ಹಣ ಒಟ್ಟಿಗೆ ಕೊಡ್ತಾರಾ ಅನ್ನೋದು ಒಂದಷ್ಟು ಜನರ ಪ್ರಶ್ನೆ ಆಗಿದೆ. ಸೊ ಇಲ್ಲಿ ಏನಪ್ಪ ಅಂತ ಹೇಳಿದರೆ, ನಿಮಗೆ ಇನ್ನು ಮುಂದೆ 16ನೇ ಕಂತಿನ ಹಣ ಏನೆಲ್ಲ ಪೆಂಡಿಂಗ್ ಇದೆ ಅಲ್ವಾ, ಅಲ್ಲಿಂದ ನಿಮಗೆ ಬರಬೇಕಾಗಿರ್ತಕ್ಕಂಥ ಹಣನ ಬಂದು ನಿಮ್ಮ ತಾಲೂಕ್ ಪಂಚಾಯಿತಿಗಳಲ್ಲಿ ಅದರ ಹೊಣೆಯನ್ನು ಹೊರಿಸ್ತಾ ಇದ್ದಾರೆ. ಅಂದರೆ ಇಲ್ಲಿ ನೇರವಾಗಿ ರಾಜ್ಯ ಸರ್ಕಾರ ಇದಕ್ಕೆ ಹೊಣೆ ಆಗ್ತಾ ಇಲ್ಲ. ನಿಮ್ಮ ತಾಲೂಕು ಪಂಚಾಯಿತಿ ಆಫೀಸ್ಗಳಲ್ಲಿ ನಿಮಗೆ ಹಣ ಬಂದಿಲ್ಲ, ಇಲ್ಲ ಅದರಲ್ಲಿ ಏನಾದರೂ ತೊಂದರೆ ಆಗಿದೆ ಅಥವಾ ಹಣ ನಿಂತೋಗಿದೆ, ಯಾವ ಕಾರಣಕ್ಕೆ ನಿಂತೋಗಿದೆ, ನಮಗೆ ಮುಂದಿನ ಕಂತುಗಳು ಬರುತ್ತದೋ ಇಲ್ವೋ ಅಂತ ಹೇಳಿಬಿಟ್ಟು ಅದನ್ನು ರಾಜ್ಯ ಸರ್ಕಾರ ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅದರ ಹೊರೆಯನ್ನು ಇನ್ನು ಮುಂದೆ ಹೊರ್ತಾ ಇಲ್ಲ. ಸೊ ರಾಜ್ಯ ಸರ್ಕಾರದ ಪ್ರತಿನಿಧಿಯಾಗಿ ಅದನ್ನು ಏನು ಮಾಡ್ತಾ ಇದ್ದಾರೆ, ತಾಲೂಕು ಪಂಚಾಯಿತಿಗಳಿಗೆ ಈ ಒಂದು ಹಣನ ವರ್ಗಾವಣೆ ಮಾಡ್ತಕ್ಕಂಥ ಜವಾಬ್ದಾರಿಯನ್ನು ಕೊಡ್ತಾ ಇದ್ದಾರೆ. ಸೊ ಇಲ್ಲಿ ನೀವು ನೋಡೋದಾದರೆ, ಇವಾಗ ಏನು ಹಣ ಪೆಂಡಿಂಗ್ ನಿಂತ್ಕೊಂಡಿದೆ ಅಲ್ವಾ, ಆ ಎಲ್ಲ ಪೆಂಡಿಂಗ್ ಇರ್ತಕ್ಕಂಥ ಹಣನೂ ಬಂದು ನಿಮಗೆ ಇನ್ನು ಮುಂದಿನ ದಿನಗಳಲ್ಲಿ ನಿಮ್ಮ ಯಾವ್ಯಾವ ಡಿಸ್ಟಿಕ್ ಇದೆ ಅಲ್ವಾ, ನಿಮ್ಮ ಡಿಸ್ಟಿಕ್ಕಿನ ತಾಲೂಕುಗಳು ಬರುತ್ತಲ್ವ, ತಾಲೂಕು ಪಂಚಾಯಿತಿ ಕಡೆಯಿಂದ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದು ರಿಲೀಸ್ ಆಗ್ತಕ್ಕಂಥದ್ದಿದೆ. ನಿಮಗೆ ಹಣ ರಿಲೀಸ್ ಆಗಿರುತ್ತೆ, ಎಷ್ಟೋ ಜನಕ್ಕೆ ಕೆಲವೊಬ್ಬರಿಗೆ ಬಂದಿರೋದಿಲ್ಲ, ಸ್ಟಾಪ್ ಆಗಿರುತ್ತೆ. ಈ ಥರದ ಲೋಪದೋಷಗಳು ಏನೇ ಕಂಡು ಬಂದಲ್ಲಿ ನೀವೇನಂತ ಹೇಳಿದರೆ, ನಿಮ್ಮ ಒಂದು ತಾಲೂಕು ಪಂಚಾಯತ್ ಆಫೀಸನ್ನು ನೀವು ಸಂಪರ್ಕ ಮಾಡಬೇಕಾಗುತ್ತೆ. ಸೊ ಅಲ್ಲಿ ನಿಮಗೆ ಎಲ್ಲ ರೀತಿಯ ಒಂದು ಮಾಹಿತಿಯನ್ನು ಕೊಟ್ಟು ಇನ್ನು ಮುಂದೆ ನಿಮಗೆ ಹಣ ವರ್ಗಾವಣೆ ಮಾಡ್ತಕ್ಕಂಥ ಜವಾಬ್ದಾರಿ ಇರ್ಬೋದು, ಅಥವಾ ಗೃಹಲಕ್ಷ್ಮಿ ಯೋಜನೆಯಲ್ಲಿ ನಿಮಗೆ ಏನಾದರೂ ಒಂದು ಲೋಪದೋಷಗಳು ಕಂಡು ಬಂದಲ್ಲಿ ಅವರು ನಿಮಗೆ ಗೈಡ್ಲೈನ್ಸನ್ನ ಕೊಡ್ತಾರೆ. ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಇನ್ನು ಮುಂದಿನ ದಿನಗಳಲ್ಲಿ ಹಣ ರಿಲೀಸ್ ಆಗೋದಿಲ್ಲ ಅನ್ನೋ ಒಂದು ಮಾಹಿತಿ ಹೊರಬಿದ್ದಿದೆ. ಸೊ ಇದು ಆಲ್ಮೋಸ್ಟ್ ಎಲ್ಲ ನ್ಯೂಸ್ ಚಾನಲ್ಗಳಲ್ಲೂ ಬಂದಿದೆ. ಸೊ ಎಲ್ಲರೂ ಹೇಳಿರ್ತಾರೆ, ಎಷ್ಟೋ ಜನಕ್ಕೆ ಗೊತ್ತಿರೋದಿಲ್ಲ. ಬಟ್ ಯಾವಾಗಿಂದ 16ನೇ ಕಂತಿನ ಹಣ ಬರುತ್ತೆ, ಬರೋದಿಲ್ವಾ ಅನ್ನೋ ಒಂದು ಸ್ಪಷ್ಟವಾದ ಮಾಹಿತಿ ಸಿಕ್ಕಿಲ್ಲ ಸ್ನೇಹಿತರೆ. ತುಂಬ ಜನ ಹೇಳ್ತಾ ಇರ್ತಾರೆ, ಏನಂತ ಹೇಳಿದರೆ, ಇವತ್ತು ಈ ಡಿಸ್ಟಿಕ್ಗಳಿಗೆ ರಿಲೀಸ್ ಆಗುತ್ತೆ, ನಾಳೆ ಈ ಡಿಸ್ಟಿಕ್ಗಳಿಗೆ ರಿಲೀಸ್ ಆಗುತ್ತೆ, ಗೃಹಲಕ್ಷ್ಮಿ ಹಣ ಇನ್ನೇನು ಬಂದೇ ಬಿಡ್ತು ಅನ್ನೋ ರೀತಿಯ ಒಂದು ನ್ಯೂಸ್ಗಳನ್ನ ಕೊಡ್ತಾ ಇದ್ದಾರೆ. ಬಟ್ ಅಧಿಕೃತವಾಗಿ ಯಾವುದೇ ರೀತಿಯ ಒಂದು ಹೊರಬಿದ್ದಿಲ್ಲ. ಅಂದರೆ ನಾವು ಇಂಥ ಡೇಟಿಗೆ ಹಣವನ್ನು ರಿಲೀಸ್ ಮಾಡ್ತೀವಿ ಅಂತ ಹೇಳಿಬಿಟ್ಟು ಎಲ್ಲೂ ಕೂಡ ಇನ್ನೂ ಬಂದಿಲ್ಲ. ಸೊ ಹೇಳ್ತಾ ಇದ್ದಾರೆ, ಎನಿವೇ ಹೇಳಿರೋ ಪ್ರಕಾರ ಹಣ ಬಂತು ಅಂತ ಹೇಳಿದರೆ ಎಲ್ಲರಿಗೂ ನಮ್ಮ ಗೃಹಲಕ್ಷ್ಮಿಯವರಿಗೆ ಖುಷಿಯಾದ ವಿಚಾರನೆ ಅಂತ ಹೇಳ್ಬೋದು. ಬಟ್ ಇಲ್ಲಿವರೆಗೂ ಯಾವುದೇ ರೀತಿ ಅಧಿಕೃತ ಮಾಹಿತಿ ಬಂದಿಲ್ಲ. ಬಟ್ ಅದನ್ನು ಏನಂತ ಹೇಳಿದರೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಅದನ್ನು ಶಿಫ್ಟ್ ಮಾಡಿದ್ದಾರೆ, ತಾಲೂಕು ಪಂಚಾಯಿತಿಗಳಿಗೆ ಶಿಫ್ಟ್ ಮಾಡಿದ್ದಾರೆ. ಆ ಒಂದು ಹಣ ವರ್ಗಾವಣೆ ಮಾಡ್ತಕ್ಕಂಥದ್ದು ಅನ್ನೋ ಒಂದು ವಿಚಾರ ಮಾತ್ರ ಗೊತ್ತಾಗಿದೆ. ಅದನ್ನು ಬಿಟ್ಟರೆ ಇವತ್ತೇ ಹಣ ರಿಲೀಸ್ ಮಾಡ್ತೀವಿ, ನಾಳೆ ರಿಲೀಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇನ್ನು ಅಫಿಷಿಯಲ್ ಆಗಿ ಯಾವುದೇ ರೀತಿಯ ಸುದ್ದಿಗಳು ಬಂದಿಲ್ಲ. ಸೊ ಆ ಥರ ಏನಾದ್ರು ಇತ್ತು ಅಂತ ಹೇಳಿದರೆ ಖಂಡಿತ ನಾನು ನನ್ನ ಪೇಜಲ್ಲಿ ಅಪ್ಡೇಟ್ ಮಾಡ್ತೀನಿ ಅಂತ ಹೇಳ್ತೀನಿ. ಸೊ ಹೋಪ್ ಈ ಒಂದು ವಿಡಿಯೋ ಇಷ್ಟ ಆಗಿದೆ ನಮ್ಮ ಗೃಹಲಕ್ಷ್ಮಿ ಅವರಿಗೆ ಅಂತ ತಿಳ್ಕೊತೀನಿ. ಯಾರೆಲ್ಲ ಕೊನೆವರೆಗೂ ನನ್ನ ಚಾನಲ್ನ ನೋಡಿದಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು.